ನಮ್ಮ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಿಮ್ಮ ಸ್ವ ಇಚ್ಛೆಯಿಂದ ಕ್ರೌಡ್ ಫಂಡಿಂಗ್ಗೆ ಸಪೋರ್ಟ್ ಮಾಡಿ. ಏನ್ ಶೋಕಿನ ನಮ್ದು. ಅರ್ಧ ಬಾಟ್ಲು ಖಾಲಿ ಮಾಡಿದ್ಮೇಲೆ ಚೇರ್ಸ್ ಹೇಳೋದಂತೆ. ಶಿವ ಮಚ್ಚ, ನಮ್ಮ ಹುಡುಗಿ ಜೊತೆ ಇದ್ದಾಗ ಇಂಥ ಒಳ್ಳೆ ಖುಷಿಯಾಗಿ ಎಣ್ಣೆ ಹೊಡಿಬೇಕಾದ್ರೆ ಯಾಕೋ ಹುಡುಗಿರ್ ಬಗ್ಗೆ ಮಾತಾಡಿ ಮೂಡಾಲ್ ಮಾಡ್ತೀಯಾ? ಚಳಿಗಾಲದಲ್ಲಿ ನೆನೆಸ್ಬೇಡಿ ಕಂಡ್ರು. ಅಣ್ಣ, ತಮ್ಮ, ಏ ಓನರ್ ಮಗ ಸುಮ್ಮನೆ ಇರೋ. ಪಾರ್ಟಿ ಮಾಡ್ತಿದ್ದೀರಾ? ಇರಿ, ನಾನು ಬಂದೆ. ಹಲೋ ಅಣ್ಣ, ಏನು ಟೆನ್ಷನ್ ತಗೋಬೇಡಿ, ನಮ್ಮ ಡ್ಯಾಡಿ ಏನು ಹೇಳಲ್ಲ ಬಿಡಿ. ಕುಡೀರೋ, ಕುಡೀರಿ. ಸರಿ ಬ್ರೋ, ಡಿನ್ನರ್ ಟೈಮ್ ಆಯ್ತು, ನಾನು ಬರ್ತೀನಿ. ಏನು ಡಿನ್ನರಾ? ಹೌದು ಬ್ರೋ, ಅದಕ್ಕೆ ಸ್ವಲ್ಪ ತಿಂದೆ, ನಾನು ಡಯಟಲ್ಲಿ ಇದ್ದೆ. ಮುಂದಿನ ಸಲ ಪಾರ್ಟಿ ಮಾಡ್ಬೇಕಾರೆ ಹೇಳಿ, ಪ್ರಿಪೇರ್ ಆಗಿ ಬರ್ತೀನಿ. ಬರೋಣ? ಬೇಡಪ್ಪ. ಎಲ್ಲಿ ಮಚ್ಚ ಸೈಡ್ಸು? ತಗೊಳಪ್ಪ, ಹೌಸ್ ಮಡಗಿದೆ. ದೇವ್ರು ಕಾಣೋ ನೀನು. ಮಚ್ಚ, ನಮ್ಮ ಏಜಲ್ಲಿ ಹೆಣ್ಣೊಡೆ ತಪ್ಪಲ್ವೇನೋ? ಮಗ, ಶನಿವಾರ ಕಾಣೋ ಇವತ್ತು. ನಾನು ನಾನ್ ವೆಜ್ ತಿನ್ನಲ್ಲ. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಯಾಕೆ? ಬರ್ದೋನ್ ಕುಡಿಯಲ್ವಾ? ಪ್ರಿಂಟ್ ಹಾಕೋನ್ ಕುಡಿಯಲ್ವಾ? ಯಾಕೆ ಓನರ್ ಕುಡಿಯಲ್ವಾ? ಹೌದೌದು, ಓಟ್ ಹಾಕೋನು ಕುಡಿತಾನೆ, ಓಟ್ ಹಾಕಿಸ್ಕೊಳ್ಳೋನು ಕುಡಿತಾನೆ. ಕುಡಿಯೋದು ತಪ್ಪು, ಆದರೆ ಕುಡ್ಸೋನ್ ತಪ್ಪೋ, ಕುಡಿಯೋನ್ ತಪ್ಪೋ, ಮಾರೋರು ತಪ್ಪೋ ನಂಗೆ ಗೊತ್ತಿಲ್ಲಪ್ಪ. ಎಸ್, ಹೆಲ್ತ್ ಈಸ್ ಇಂಜುರಿಯಸ್ ಟು ಡ್ರಿಂಕ್ಸ್. ಅಲ್ಲ, ಡ್ರಿಂಕ್ಸ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಯಾಕೆ? ಮೊನ್ನೆ ನ್ಯೂ ಇಯರ್ ದಿವಸ ಇಡೀ ಪ್ರಪಂಚನೇ ಕುಡಿತಾ ಇತ್ತು, ಎಕ್ಸ್ಪೆಷಲಿ ನಮ್ಮ ಹೆಣ್ಣೈಕ್ಳು. ಸೂಪರ್ ಮಚ್ಚ. ಮಗ, ನಂಗೋ ಸಿಗರೇಟು. ಯಾಕೋ ಸಿಗ್ರೆಟ್ ಅಂತ ಸಾಯ್ತೀಯಾ? ಎಣ್ಣೆಗೆ ಸಿಗರೇಟು ಸ್ಮಾಲ್ ಬ್ರದರ್ ಇದ್ದಂಗೆ. ವೆದರ್ ಸಪೋರ್ಟ್ ಮಾಡ್ತೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಬ್ರದರ್ ಸಪೋರ್ಟ್ ಮಾಡ್ತಾನೆ. ಮಚ, ಟೈಮ್ ಆಯ್ತು ಅನ್ಸುತ್ತೆ, ಹೋಗಿ ಮಲ್ಕೊಳ್ಳೋಣ ಮಚ. ಬರ್ಲಾ? ಅರ್ಜೆಂಟ್ ಆಗ್ಬಿಟ್ಟೈತೆ. ಎಷ್ಟು ಸಲನೋ ಹುಚ್ಚಾಗೋಯ್ತ್ಯಾ? ಸುಸ್ಸು ಮಾಡೋದ್ರಲ್ಲಿರೋ ಸುಖ ಮಾಡೋನಿಗೆ ಗೊತ್ತು ಕಣ. ಇಲ್ಲಿ ಕುಂತ್ಕೊಂಡು ನೋಡೋನ್ಗೇನು ಗೊತ್ತಾಗುತ್ತೆ? ನೀಂದೊಳೆ. ಹೆಲೋ. ಹೆಲೋ ರುಕ್ಕು, ಯಾಕೆ ಇಷ್ಟು ಬೇಗ ಕಾಲ್ ಮಾಡಿದ್ಯಾ? ಏನಾಯ್ತು? ಏನು ಇಷ್ಟು ಬೇಗನಾ? ಟೈಮ್ ನೋಡಿ ಎಷ್ಟಾಗಿದೆ ಅಂತ. ಹಾ ಹೇಳು. ನಿಮ್ ಹುಡ್ಗುನ್ ಇನ್ಸ್ಟಾ ಸ್ಟೋರಿ ನೋಡ್ದಾ? ಏನು? ನಮ್ಮ ಹುಡ್ಗುಂದ್ ಏನ್ ನೋಡ್ಬೇಕು? ಇನ್ಸ್ಟಾ ಸ್ಟೋರಿ ನೋಡಿ ಕಾಲ್ ಮಾಡು ನನಗೆ. ಸರಿ ಆಯ್ತು. ಏನು? ನಾನೊಬ್ಬ
ಥೂ, ಈ ಬೋಳಿ ಮಗ ಎಂತ ಕೆಲಸ ಮಾಡೋನ್, ಮಾಡ್ತೀನಿ ತಡಿ. ಫೋನ್ ಬೇರೆ ನಾಟ್ ರೀಚಬಲ್ ಮಾಡ್ಕೊಂಡಿದ್ದೇನೆ. ಏನ್ ಗುರು ಮಾಡೋದು ಇವನ್ಗೆ? ಮಲ್ಗಿರೋದ್ ನೋಡು ಮಾಡೋದೆಲ್ಲ ಮಾಡಿ. ಥೂ ಲೋಫರ್. ನಾನು ಯಾವಾಗ ಗುರು ಇಲ್ಲಿ ಬಂದು ಮಲ್ಕೊಂಡೆ? ನಾಯಿ ನನ್ನ ಮಗ್ನೆ, ಎಷ್ಟೋ ಗಾಂಚಲಿ ನಿಂಗೆ, ಮತ್ತೆ ಮಲ್ಕೋತೀಯಾ? ಅಯ್ಯೋ ತೂವಾಪ, ಎಣ್ಣೆ ಹೊಡೆದ್ರೆ ಹುಡುಗಿರೆಲ್ಲ ಕನ್ಸಲ್ ಬರೋ ಥರ ಆಗುತ್ತೆ. ಲೇ, ನೀ ನಿಜವಾಗ್ಲೂ ಬಂದಿದ್ಯಾ? ನಾನೇನ ಕನ್ಸ ಅನ್ಕೊಂಡೆ ಕಣೆ. ಹ್ಞೂ, ಕನ್ಸೆ ಬಾ, ಡುಯೆಟ್ ಆಡೋಣ. ಸರಿ ಸರಿ. ಥೂ ನಿನ್ನ. ಯಾಕೆ ಚಿನ್ನಿ? ನಾಯಿ ನನ್ನ ಮಗ್ನೆ, ಏನೋ ಮಾಡಿದ್ದೆ ನೆನ್ನೆ ನೈಟು? ನಾನೂ ಮಾಡಿಲ್ವಲ್ಲ. ಹೇ, ನಾಟಕ ಎಲ್ಲ ಆಡ್ಬೇಡ, ಮುಚ್ಕೊಂಡ್ ನಿಜ ಒಪ್ಕೋ. ನಂಗೆ ಗೊತ್ತು ನೀನೇನ್ ಮಾಡಿದ್ಯಾ ಅಂತ, ಸುಮ್ನೆ ಡೌ ಮಾಡ್ಬೇಡ, ನಿಜ ಹೇಳು. ಚಿನ್ನ, ಅದು ನನ್ನ ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿದ್ರು ಅಂತ ಸ್ವಲ್ಪ ಎಣ್ಣೆ ಹಾಕ್ತೆ. ಓ, ಎಣ್ಣೆ ಬೇರೆ ಕುಡ್ದಿದ್ದೀರಾ ಸಾಹೇಬ್ರು? ಆ ಮತ್ತೆ ನೀನ್ ಯಾವ್ದ್ರ ಬಗ್ಗೆ ಕೇಳ್ತಿದ್ಯಾ? ಥೂ ಬೋಳಿ ಮಗ್ನೆ, ನಿಂಗೆ ಗೊತ್ತಿಲ್ವಾ ನಿನ್ ಸ್ಟೋರಿಲಿ ಏನ್ ಹಾಕಿದ್ಯಾ ಅಂತ? ಸ್ಟೋರಿನಾ? ಏನ್ ಮಾತಾಡ್ತಿದ್ಯಾ? ಹ್ಞೂ, ನೋಡಿಲಿ. ಕೊಡಿಲಿ. ನಾನೊಬ್ಬ ಇರುವ ನಿಮಿಷ. ನಿಜ ಚಿನ್ನಿ, ನನ್ನ ಹಣೆಗೂ ನಿಜವಾಗ್ಲೂ ಅದೊಂದು ಮ್ಯಾಟ್ರೇ ನಂಗೆ ಗೊತ್ತಿಲ್ಲ. ನನ್ನ ಸಾಯಿಸ್ಬೇಕು ಅಂತಾನೆ ಡಿಸೈಡ್ ಮಾಡಿದ್ಯಲ್ಲ? ನಿಂತ್ಕೊಳ್ಳೆ, ನಾನು ಹೇಳೋ ಸ್ವಲ್ಪ ಕೇಳು. ನಿಂತ್ಕೋರುಕು. ನಿಂತ್ಕೋ ಬಂಗಾರ. ಏನ್ ಬಂಗಾರ? ಕುಡಿಯಲ್ಲ, ಫ್ರೆಂಡ್ಸ್ ಜೊತೆ ಸೇರಲ್ಲ ಅಂತ ನನ್ ಮೇಲೆ ಆಣೆ ಮಾಡಿದ್ದಲ್ಲೋ, ಈಗ ನೋಡಿದ್ರೆ ಅವ್ರ ಜೊತೆನೆ ಕುಡ್ದಿದ್ಯಾ. ನಿನ್ಗೆ ನನ್ಕಿಂತ ನಿನ್ ಫ್ರೆಂಡ್ಸೇ ಜಾಸ್ತಿ ಆಗೋದ್ರಲ್ಲ? ನಿಂತ್ಕೋರುಕು, ನಾನು ಹೇಳೋ ಸ್ವಲ್ಪ. ಅದೆಲ್ಲ ಗೊತ್ತಿಲ್ಲ, ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ? ಸುಮ್ನೆ ಹೇಳ್ತೀಯ ನನ್ನ ಹತ್ರ? ನಾನು ಎಷ್ಟ್ ನಂಬಿದ್ದೆ ನಿನ್ನ. ನೀನ್ ನೋಡಿದ್ರೆ ಹಿಂಗ್ ಮಾಡಿದ್ಯಾ, ಬುದ್ಧಿ ಇಲ್ವಾ? ಕೋಪ ಬಡ್ಸ್ಬೇಡ, ಹೊಡ್ದ್ಬಿಡ್ತೀನಿ ಇವಾಗ. ಏನ್ ಹೇಳಿದೆ ತಾನೆ ನಾನೂನು. ಅಣ್ಣ 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 ಏನೋ? ಅಣ್ಣ, ನಿಮ್ ಸ್ಟೋರಿ ಸೂಪರ್, ನೀವು ಮಾತ್ರ ಬಾರಿ. ನನ್ಗೂ ಗೊತ್ತು, ಮುಚ್ಕೊಂಡು ಹೋಗಲೇ. ಯಾರೋ ಅವನು? ಅವನ ಗೊತ್ತಿರೋ ಹುಡ್ಗ. ಚಿಕ್ಕ ಹುಡುಗರೆಲ್ಲ ನಿಂಗ್ ನೋಡ್ಕೊಂಡು ಆಡ್ಕೊಳ್ಳೋಂಗಾಯ್ತು. ಥೂ. ಏನ್ ಶಿಷ್ಯ, ನಿಮ್ ಹುಡುಗಿನಾ? ಹ್ಞೂ ಸರ್. ಈ ತಿಂಗಳು ಬಾಡಿಗೆನ ಬಂದಿಲ್ಲ? ಅಯ್ಯೋ, ಬಾಡಿಗೆ ಕೇಳೋ ಟೈಮ್ ಏನೋ ಇದು, ಬಾಂಡ್ಲಿ ನನ್ ಮಗನೇ. ಓಕೆ, ಇರ್ಲಿ ಹೋಗು, ಗೊತ್ತಾಯ್ತು ನನಗೆಲ್ಲ. ಲೋ ಪ್ರವೀಣ, ಸೊನ್ನೆ ಯಾವ್ದೋ ಹುಡುಗಿ ಜೊತೆ ಜಗಳಾಡ್ತವನೆ ಕಣ್ರೋ. ಏನು ಹುಡುಗಿನ? ಲೋ, ಹೆಂಗವಳೆ ಗೊತ್ತಾ ಮಚ್ಚ ಅವಳು? ಇವನ್ ನೋಡಿದ್ರೆ ಹಿಂಗ ಅವನೆ, ಕಸಾಯ ಕಾಂದಲ್ಲಿ ಕೆಲ್ಸಾನೂ ಕೊಡಲ್ಲ ಇವನ್ಗೆ, ರುಕು ಅಂತವನೆ. ಏಯ್ ನನ್ ಮಕ್ಳ, ಕೃಷ್ಣ ಯಾರಪ್ಪ ರುಕು, ನಮಗೂ ಸ್ವಲ್ಪ ಹೇಳಪ್ಪ. ಅದನ್ನ ಆಮೇಲೆ ಹೇಳ್ತೀನಿ. ನಿನ್ನೆ ನೈಟ್ ನನ್ ಫೋನ್ ತಗೊಂಡಿದ್ದೆ ಯಾರು? ಏಯ್, ಟಾಪಿಕ್ ಚೇಂಜ್ ಮಾಡ್ಬೇಡ, ಫಸ್ಟ್ ಆ ಹುಡುಗಿ ಯಾರಂತ ಹೇಳು. ಅದನ್ನ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದೆ ತಾನೆ. ನಿನ್ನೆ ನೈಟ್ ನನ್ ಫೋನ್ ತಗೊಂಡ್ ನನ್ ಗಾಂಡು ಅಂತ ಸ್ಟೋರಿ ಹಾಕ್ದವ್ರು ಯಾರು? ನೋಡೋಣ. ನಾನು ಆಲ್ರೆಡಿ ಡಿಲೀಟ್ ಮಾಡಿ ಆಯ್ತು. ನಾಟಕ ಆಡ್ಬೇಡಿ, ಮುಚ್ಕೊಂಡ್ ಹೇಳಿ. ಮಚ್ಚ, ಅದು ನೈಟು ಎಣ್ಣೆ ಇಟ್ಟಲ್ಲಿ. ಅಯ್ಯೋ ಯಾರಪ್ಪ
ಏನಪ್ಪ ಇದು ಇಷ್ಟೊತ್ತಲ್ಲಿ ಓ ಏನಪ್ಪ ಬರೀ ಹುಡುಗಿರದೇ ಕಮೆಂಟ್ಸ್ ಇದೆ. ಹುಡುಗಿರು ಬೇಕಾ ನಿನಗೆ? ಮಾಡ್ತೀನಿ ತಡಿ ನಿನಗೆ. ಈ ಸ್ಟೋರಿ ನಾನೊಬ್ಬ ಗಂಡು ಮುಗಿದು ಕತೆ. ಅಯ್ಯೋ ಬೋಳಿ ಮಗನೇ, ನೋಡ್ಬೇಕಂದ್ರೆ ನಾವೆಲ್ಲ ಸೇರಿ ನಿಂಗೆ ಹೊಡಿಬೇಕು. ಇಷ್ಟು ವರ್ಷ ಜೊತೆಗೆ ಇದ್ದೀವಿ, ಈ ತರ ಹುಡುಗಿರೋ ಮ್ಯಾಟ್ರ್ ಹೇಳಿಲ್ವಲ್ಲ ನೀ ನಮ್ಗೆ. ದುಶ್ಮನ್ಗಳನ್ನ ನಂಬಿದ್ರು ನಿಂತರ ನಂಗೆ ಯಾರು ಹುಡುಗಿರಲ್ಲ ಅಂತ ನಂಬರ್ದು ಅಂತ ಯಾರೋ ಸರಿಯಾಗಿ ಹೇಳಿದ್ದಾರೆ. ಮುಚ್ಕೊಂಡು ಹೇಳು ಯಾರದು ಅಂತ. ಹಂಗಲ್ಲ ಮಚ್ಚ, ರುಕ್ಕು ಬಗ್ಗೆ ಹುಡುಗಿ ಅಂತ ತಕ್ಷಣ ಮಖದಲ್ಲಿ ಮಂದಹಾಸ. ಇವಾಗ ಹೇಳ್ಬೇಕಾ ಬೇಡವಾ? ಕಿಸ್ದಿದ್ ಸಾಕು, ತಿಕ್ಕ ಮುಚ್ಕೊಂಡು ಹೇಳಿ. ನನ್ ಫ್ಲಾಶ್ ಬ್ಯಾಕ್ ಜೊತೆ ಜರ್ನಿ ಮಾಡ್ತಿದ್ದೀರಾ, ಅದ್ರಲ್ಲಿ ಅಪ್ ಇರುತ್ತೆ, ಡೌನ್ ಇರುತ್ತೆ. ತುಕಾಲಿ ನನ್ನ ಮಗನೇ, ಈ ಡೈಲಾಗ್ ನಮ್ಮ ಎಸ್ ಆಲ್ರೆಡಿ ಹೇಳಿದ್ದಾರೆ ಕಣಲ್ಲಿ. ನೀ ತಿಕ್ಕ ಮುಚ್ಕೊಂಡು ನಿನ್ ಕಿತ್ತೋಗಿರ ಲವ್ ಸ್ಟೋರಿ ಬಗ್ಲ. ರುಕ್ಕು ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ ಜಾಮೂನ್ ಬಗ್ಗೆ ಹೇಳ್ಬೇಕು. ಏನು ಜಾಮೂನ? ಅವಳ ಹೆಸರು ಪಾರು ಅಂತ. ನನ್ ಪ್ರೀತಿಯಿಂದ ಜಾಮೂನ್ ಅಂತ ಕರಿತಿದ್ದೆ. ಮಚ ಒಂದ್ಸರಿ ತಿಂದಿದ್ದ. ಏನಂದೆ? ಏನಿಲ್ಲಪ್ಪ, ನೀನ್ ಸ್ಟೋರಿ ಕಂಟಿನ್ಯೂ ಮಾಡಿ. ನಾವು ನಿನ್ ಜಾಮೂನ್ ಅಂತಿದ್ದೆ. ನಾನು ಜಾಮೂನು SLC ವರ್ಗೂ ಜೊತೆಲೇ ಓದಿದ್ವಿ, ಲವ್ ಕೂಡ ಮಾಡ್ತಿದ್ವಿ. ಆದ್ರೆ ಒಂದ್ ದಿವಸ ದಿಢೀರ್ ಅಂತ ಬಂದು ಒಂದ್ ಹುಡುಗದ ಮೇಲೆ ಕ್ರಶ್ ಆಗಿದೆ ಅಂದ್ಲು. ಸನ್ನಿ, ಲೋ ಸನ್ನಿ, ಏನ್ ಹೇಳೆ? ಅದು ನಿನ್ಗೊಂದೇನೋ ಹೇಳ್ಬೇಕಿತ್ತು. ಹೇಳೆ. ಅದು ನನ್ಗೊಂದು ಹುಡುಗನ ಮೇಲೆ ಕ್ರಶ್ ಆಗಿದೆ. ಕ್ರಶಾ? ನಮ್ ಹುಡ್ಗಿ ಎಷ್ಟು ಒಳ್ಳೆಯವಳಲ್ವಾ? ಕ್ರಶ್ ಆಗಿರೋ ಹುಡ್ಗನ್ ಬಗ್ಗೆ ಎಲ್ಲ ನನ್ನ ಹತ್ರ ಬಂದು ಹೇಳ್ತಾಳೆ ಅಲ್ವಾ? ನಾನು ಹಂಗೆ ಅನ್ಕೊಂಡಿದ್ದೆ ನನ್ ಜಾಮೂನ್ನ. ಏನಾದ್ರೂ ಅನ್ನಪ್ಪ ನೀನು, ಆದ್ರೆ ನನ್ ಜಾಮೂನು ಅನ್ನೋದ್ ಬಿಡು. ಕೇಳೋ ಆಡಿಯನ್ಸ್ಗೆ ಕನ್ಫ್ಯೂಸ್ ಆಗಲ್ವಾ? ಕ್ರಶ್ ಆಗಿರೋ ಹುಡ್ಗನ್ ಜೊತೆನೆ ಕಾಲೇಜ್ಗೆ ಹೋಗ್ತಾಳೆ. ಯಾಕೆ ಅಂತ ಕೇಳಿದ್ರೆ, ಯಾಕೆನಾ ನಿನ್ ಬಗ್ಗೆ ಹೇಳ್ಬೇಕಾಗಿರೋದು ಒಂದಾ ಎರಡಾ? ಯಾವತ್ತಾದ್ರೂ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡ್ಸಿದ್ಯಾ? ಅಟ್ಲೀಸ್ಟ್ ಒಂದ್ ಚಾಕ್ಲೇಟ್ ಅದು ಬಿಡು. ಜೊತೆನಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ನೋಣ ಅಂದ್ರೆ ನನ್ಗಿಂತ ಮುಂಚೆ ನೀನೇ ತಿನ್ ಖಾಲಿ ಮಾಡಿರ್ತೀಯ. ಅಲ್ಲ, ಯೂಶುವಲ್ ಆಗಿ ಹುಡುಗರ್ ಮನೆಗೆ ಸೇಫಾಗಿ ಕರ್ಕೊಂಡೋಗ್ಬಿಟ್ರೆ ಆದ್ರೆ ನಮ್ಮಿಬ್ರಲ್ಲಿ ನಾನೇ ನಿನ್ನ ಸೇಫಾಗಿ ಕರ್ಕೊಂಡೋಗ್ಬಿಡ್ಬೇಕು. ಅದಲ್ದೆ ಮೊನ್ನೆ ನಿಮ್ಮಮ್ಮ ಶಾಪಿಂಗ್ ಕಳ್ಸಿದ್ರೆ ನೈಟಿ ತಗೊಂಡ್ ಬಾ ಅಂತ ನೀನೇನ್ ತಂದ್ಕೊಟ್ಟಿದ್ದೆ? 90 OT ಪ್ಯಾಕೆಟ್. ಇದೆಲ್ಲ ನನ್ಗೆಂಗ್ ಗೊತ್ತಾಯ್ತಂತ ಯೋಚನೆ ಮಾಡ್ತಾ ಇದ್ಯಾ? ಇದನ್ನು ನಿಮ್ಮ ಅಮ್ಮನೇ ಹೇಳಿದ್ರು. ಅದ್ರಲ್ಲೂ ನಿನ್ನ ಚೆನ್ನಾಗ್ ಬೇರೆ ನೋಡ್ಕೊಳ್ಬೇಕಂತೆ. ಥೂ, ಅದೇ ಆ ಏಮನ್ ನೋಡು, ಅವನೇ ಚಾಕ್ಲೇಟ್ ಕೊಡಿಸ್ತಾನೆ, ಅವನೇ ಐಸ್ ಕ್ರೀಮ್ ಕೊಡಿಸ್ತಾನೆ, ಅವನೇ ಊಟನೂ ಮಾಡಿಸ್ತಾನೆ, ಅವನೇ ಮನೆಗ್ ಸೇಫಾಗಿ ಕರ್ಕೊಂಡೋಗು ಬಿಡ್ತಾನೆ. ನೀನ್ ಮಾಡ್ಬೇಕಾಗಿರೋದೆಲ್ಲ ಅವನ್ ಮಾಡ್ತಿದ್ದಾನೆ. ಎಲ್ಲ ಮಾಡ್ಬಿಟ್ನಾ? ಬೇವರ್ಸಿ ಲೋಫರ್ ನನ್ ಮಗನೇ, ಇನ್ನೊಂದ್ಸತಿ ಕಣ್ಣು ಕಾಣಿಸ್ಕೋ, ಕಿತ್ತಾಕ್ಬಿಡ್ತೀನಿ ಗಾಂಡು. ಇಷ್ಟ ಆಯ್ತು ಮಚ್ಚ. ನೋವಾಯ್ತಾ ಮಚ್ಚ? ಮಚ್ಚ, ರುಕ್ಕು ಎಲ್ಲೋ ಇದ್ರಲ್ಲಿ? ಜಾಮೂನ್ ಬಿಟ್ಟು ಹೋದ್ಮೇಲೆ ರುಕ್ಕು ಪರಿಚಯ ಆದ್ಲು. ಪರಿಚಯನೇ ಫ್ರೆಂಡ್ಶಿಪ್ ಆಯ್ತು. ಲವ್ ಕೂಡ ಮಾಡ್ತಾ ಇದ್ವಿ. ಅವಳನ್ನ ಎಷ್ಟ್ ಚೆನ್ನಾಗಿ ನೋಡ್ಕೋತಾ ಇದ್ಲು ಗೊತ್ತಾ? ಎಲ್ಲ ಚೆನ್ನಾಗೇ ಇತ್ತು ಮಚ್ಚ. ಒಂದೇ ಒಂದ್ ಆಣೆ ಮಾಡ್ದೆ ಮಚ್ಚ, ಆದ್ರೆ ಈ ನನ್ ಮಗ ಮಾಡಿರೋ ಕೆಲಸ. ಮಚ್ಚ, ಏನೋ ಪ್ರಾಮಿಸ್ ಮಾಡಿದೆ ಅಂದಲ್ಲ, ಏನದು? ಬೇಡ ಮಚ್ಚ, ಹೇಳು ಮಚ್ಚ, ಹೇಳು. ಎಲ್ಲಿ ನಿನ್ ಕೈ ಕೊಡು ನೋಡು. ಇನ್ ಮುಂದೆ ಸಿಗರೇಟ್ ಸೇದಲ್ಲ, ಡ್ರಿಂಕ್ಸ್ ಮಾಡಲ್ಲ, ಫ್ರೆಂಡ್ಸ್ ಜೊತೆ ಸೇರಲ್ಲ, ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ ಆಣೆ ಮಾಡು. ಸರಿ ಸರಿ, ಆ ಕಿತ್ತೋದ್ ಬೇವರ್ಸಿ ನನ್ ಮಕ್ಳ ಜೊತೆ ಸೇರೋದೇ ಇಲ್ಲ, ಓಕೆನಾ? ಸರಿ, ನನ್ನಲ್ಲಿ ನಿನ್ಗೇನ್ ಇಷ್ಟ ಆಯ್ತು? ನೀನ್ ಇನ್ನೋಸೆನ್ಸ್ ಇಷ್ಟ ಆಯ್ತು. ಕೈ ಬಿಟ್ರೆ ಟೀ ಕುಡಿಬೋದು. ಮೇಡಮ್, ಬಿಲ್ಲು. ಈಗ ನೋಡಿದ್ರೆ ಅವಳು ಬಿಟ್ಟೋಗ್ಬಿಟ್ಲು. ಲವ್ ಅವಳು ಯಾರೋ ನಿಮ್ಮ ಮೆಚ್ಚುರ್ಲಿ ಅಂತ ಬಿಟ್ಟೋದ್ಲಂತೆ, ಇವಳು ಯಾರೋ ಎಣ್ಣೆ ಬಿಡು ಸಿಗರೇಟ್ ಬಿಡು ಅಂತ ಬಿಟ್ಟೋದ್ಲಂತೆ.
ನಿನ್ಗಂತ ನಾವಿದು ಬಾ ಮಚ್ಚ. ಬಾ ಮಚ್ಚ. ಇನ್ಮುಂದೆ ನಾವು 4 ಜನ ಅಷ್ಟೇ. 4 ಪ್ಯಾಕೆಟ್ ಸಿಗರೇಟ್, 1 ಓಲ್ಡ್ ಮಂಕ್. ಏಯ್ ಓಟಿ ಪ್ಯಾಕೆಟ್ ಅದೂ ಇರ್ಲಿ, ಆದ್ರೆ ಈ ಜಿರ್ಲೆ ಪರಳೆ ತರ ಇರೋ ಹುಡುಗಿರು ಬರಬಾರ್ದು. ನಾವು ಅವ್ರ ಬಗ್ಗೆ ಮಾತು ಕೂಡ ಆಡ್ಬಾರ್ದು. ಓಕೆ ಮಚ್ಚ, ಓಕೆ. ಥ್ಯಾಂಕ್ ಯು ಮಚ್ಚ, ಥ್ಯಾಂಕ್ ಯು, ಥ್ಯಾಂಕ್ ಯು. ದೇವ್ರೆ, ನಾನು ಎಂತ ಹಲ್ಕ ಕೆಲಸ ಮಾಡಿದ್ರು ನನ್ನ ಬಿಟ್ಟು ಹೋಗದೇ ಇರೋ ಅಂತ ಫ್ರೆಂಡ್ಸ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮಚ್ಚ, ಥ್ಯಾಂಕ್ ಯು ದೇವ್ರೆ. ಹಲೋ, ಹೇಳ್ರುಕು, ಬಂದೆ ರುಕು. ಏಯ್ ಇಂಥ ನನ್ನ ಮಕ್ಕಳಿಗೆಲ್ಲ ಹುಡುಗಿರು ಹೆಂಗ್ರೋ ಬೀಳ್ತಾರೆ. ಇವಾಗ ಗೊತ್ತೈತೆ ನಿಮ್ಗೆ ನಾನು ಯಾಕೆ ಗಾಂಡು ಅಂತ ಸ್ಟೋರಿ ಆಗ್ತೀಯ ಅಂತ.